ಆತ್ಮೀಯ ಸ್ನೇಹಿತರೆ, ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನಲ್ ಬೆಂಗಳೂರು. ಈ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ನಿಮ್ಮ ಆಸ್ತಿಗೆ ಇ ಸ್ವತ್ತು ಮಾಡಿಸುವುದು ಹೇಗೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಆಸ್ತಿಗೆ ಇ ಸ್ವತ್ತು ಮಾಡಿಸುವುದು ಹೇಗೆ? ನಿಮ್ಮ ಪ್ರಾಪರ್ಟಿಗೆ ಇ ಖಾತಾ ಮಾಡಿಸುವ ವಿಧಾನಕ್ಕೆ ಎಲೆಕ್ಟ್ರಾನಿಕ್ ವಿಧಾನ ಅಥವಾ ಇ ಸ್ವತ್ತು ವಿಧಾನ ಎನ್ನುತ್ತಾರೆ. ಭಾರತ ದೇಶ ಹಳ್ಳಿಗಳ ನಾಡು. ಹೆಚ್ಚಿನ ಜನರು ಹಳ್ಳಿಗಳಲ್ಲಿಯೇ ವಾಸಿಸುತ್ತಾರೆ. ಹಳ್ಳಿಗಳಲ್ಲಿ ವಾಸಿಸುವ ವ್ಯಕ್ತಿಗಳು ಸಾಮಾನ್ಯವಾಗಿ ಎಲ್ಲರಿಗೂ ಹಳ್ಳಿಗಳಲ್ಲಿ ಮನೆಗಳು, ಪ್ಲಾಟ್ಗಳು, ಓಪನ್ ಪ್ಲೇಸ್ ಇರುತ್ತದೆ. ಹಳ್ಳಿಗಳ ಸ್ವತ್ತು ನಿರ್ವಹಿಸುವ ಕಾರ್ಯವನ್ನು ಆಯಾ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸಂಬಂಧಿಸಿದ PDO ಮತ್ತು ಇನ್ನಿತರ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಾರೆ. ಆದರೆ ಖಾತೆಯನ್ನು ಮಾಡಿಸುವುದು ಹಲವಾರು ಜನರಿಗೆ ಅರಿವಿರುವುದಿಲ್ಲ ಅಥವಾ ನಿಷ್ಕಾಳಜಿಯಿಂದ ಇರುತ್ತಾರೆ. ಇದರಿಂದಾಗಿ ತಮ್ಮ ಆಸ್ತಿಗೆ ಇ ಸ್ವತ್ತು ಮಾಡಿಸಿರುವುದಿಲ್ಲ ಅಥವಾ ಖಾತೆಯನ್ನು ಬದಲಾವಣೆ ಮಾಡಿಸಿರುವುದಿಲ್ಲ. ಮನೆ ಮಾಲೀಕನ ನಿಧನದ ನಂತರ ಆತನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಕುಟುಂಬದ ಇನ್ನಿತರ ಸದಸ್ಯರುಗಳ ಹೆಸರಿಗೆ ವರ್ಗಾಯಿಸುವ ಗೋಜಿಗೆ ಯಾರೂ ಹೋಗುವುದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಹಲವಾರು ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಹಾಗಾದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮನೆಗಳನ್ನು ಇ ಸ್ವತ್ತು ಮಾಡಿಸುವುದು ಹೇಗೆ? ಇ ಸ್ವತ್ತು ಎಂದರೆ ಹಳ್ಳಿಗಳಲ್ಲಿರುವ ನಾಗರಿಕರ ಆಸ್ತಿಗಳನ್ನು ಗಣಕೀಕರಣದ ಅಥವಾ ಕಂಪ್ಯೂಟರೀಕರಣದ ಮೂಲಕ ಆಸ್ತಿ ಮಾಲೀಕನ ಹೆಸರಿಗೆ ಖಾತೆ ಮಾಡಿಸುವುದು. ಸಂಬಂಧಿಸಿದ ಆಸ್ತಿ ಆ ವ್ಯಕ್ತಿಗೆ ಯಾವ ತರಹ ಬಂದಿದೆ? ಪಿತ್ರಾರ್ಜಿತವಾಗಿ ಬಂದಿದೆಯಾ? ಖರೀದಿ ಮೂಲಕ ಅಥವಾ ಸರ್ಕಾರದಿಂದ ಬಂದಿದೆಯಾ? ಗಿಫ್ಟ್ ಅಥವಾ ಕಬ್ಜಾ ಮೂಲಕ ಅಥವಾ ಆಸ್ತಿ ವಿಭಾಗ ಪತ್ರದ ಮೂಲಕ ಬಂದಿದೆಯಾ ಎಂಬ ವಿಷಯವನ್ನು ಹಾಗೂ ಸಂಬಂಧಪಟ್ಟ ಆಸ್ತಿಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮಾಡುವ ಎಲೆಕ್ಟ್ರಾನಿಕ್ ಖಾತೆಗೆ ಇ ಖಾತೆ ಎನ್ನುವರು. ಮುಂದಿನ ದಿನಗಳಲ್ಲಿ ಗಣಕೀಕರಣದ ಅಥವಾ ಕಂಪ್ಯೂಟರೈಸ್ಡ್ ಮೂಲಕ ವ್ಯವಹರಿಸುವ ಸೇವೆಗೆ ಸಾಮಾನ್ಯವಾಗಿ ಇ ಸ್ವತ್ತು ಎಂದು ಹೇಳಬಹುದು. ಆಸ್ತಿಗಳಿಗೆ ಇ ಸ್ವತ್ತು ಮಾಡಿಸಬೇಕಾದರೆ ಬೇಕಾಗುವ ದಾಖಲೆಗಳು ಯಾವುವು ಎಂದರೆ, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿನ ಮನೆಯ ಹಕ್ಕು ಪತ್ರ, ಅದು ಕ್ರಯ ಪತ್ರ ಆಗಿರಬಹುದು ಅಥವಾ ಹೊಸದಾಗಿ ಸೃಷ್ಟಿಸಿದ ಮನೆಯ ಪತ್ರ ಆಗಿರಬಹುದು ಅಥವಾ ಮನೆಯ ನೋಂದಣಿ ಪತ್ರ ಆಗಿರಬಹುದು. ಎರಡನೆಯ ದಾಖಲೆ ಅರ್ಜಿದಾರರ ಆಧಾರ್ ಕಾರ್ಡ್. ಮೂರನೆಯದಾಗಿ ಅರ್ಜಿದಾರನ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ನಾಲ್ಕನೆಯದಾಗಿ ಮನೆಯ ನಕ್ಷೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದರ ಜೊತೆಗೆ ಕಟ್ಟಡದ ವಿದ್ಯುತ್ ಬಿಲ್ ಅಥವಾ ತೆರಿಗೆ ರಸೀದಿ ಹಾಗೂ ಭರ್ತಿ ಮಾಡಿದ ಕಾರ್ಯಾಲಯದಿಂದ ನಿಷ್ಕರ್ಷಿಸಿದ ಪ್ರಪತ್ರದಲ್ಲಿ ಭರ್ತಿ ಮಾಡಿದ ನಮೂನೆಯನ್ನು, ಇದರ ಜೊತೆಗೆ ಕಟ್ಟಡದ ವಿದ್ಯುತ್ ಬಿಲ್ ಅಥವಾ ತೆರಿಗೆ ರಸೀದಿ ಹಾಗೂ ಭರ್ತಿ ಮಾಡಿದ ಪ್ರೊಫಾರ್ಮ್ ಅನ್ನು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು. ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಸಲ್ಲಿಸಿದ ನಂತರ ಗ್ರಾಮ ಪಂಚಾಯತಿಯಲ್ಲಿನ ಕಂಪ್ಯೂಟರ್ ಆಪರೇಟರ್ ಈ ಸ್ವತ್ತು ವೆಬ್ಸೈಟ್ನಲ್ಲಿ ನಮ್ಮ ಆಸ್ತಿಯ ವಿವರಣೆಯ ಮಾಹಿತಿಯನ್ನು ದಾಖಲಿಸುತ್ತಾರೆ. ಇದಾದ ನಂತರ PDO ಅವರು ದಾಖಲೆ ಹಾಗೂ ಸ್ಥಳದ ಪರಿಶೀಲನೆ ಮಾಡುತ್ತಾರೆ. ನಂತರ ಪ್ರೆಸೆಂಟ್ ಆಸ್ತಿಗೆ ನಕ್ಷೆ ಇದ್ದಲ್ಲಿ ಆಸ್ತಿಗೆ ಹೊಸ ಸಂಖ್ಯೆಯ ಸಹಿತ ಈ ಸ್ವತ್ತು ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಒಂದು ವೇಳೆ ನಕ್ಷೆ ಇಲ್ಲದೆ ಹೋದಲ್ಲಿ ಆಸ್ತಿಯನ್ನು ಅಳತೆ ಮಾಡಿ ಹೊಸದಾಗಿ ನಕ್ಷೆ ರಚಿಸಲು ನೋಟಿಸನ್ನು ಸರ್ವೆ ಇಲಾಖೆಗೆ ಕಳಿಸುತ್ತಾರೆ. ಈ ಎಲ್ಲ ದಾಖಲೆಗಳ ಪ್ರೊಫಾರ್ಮ್ಗೆ 9 ಮತ್ತು 11 ಎಂದು ಕರೆಯಲಾಗುತ್ತದೆ. ಈ ಸ್ವತ್ತಿನ ದಾಖಲೆಗಳನ್ನು ಅನುಮೋದನೆ ಮಾಡಿದ ನಂತರ ಕೊನೆಯದಾಗಿ ಒಮ್ಮೆ ಪರಿಶೀಲಿಸಿದ PDO ಅವರು ಡಿಜಿಟಲ್ ಸಹಿ ಮಾಡುತ್ತಾರೆ. ಇದಕ್ಕೆ ಇ ಸೈನ್ ಎನ್ನುತ್ತಾರೆ. ಇ ಸೈನ್ ಎನ್ನುವುದು ಈ ಖಾತಾ ಪ್ರಕ್ರಿಯೆಯಲ್ಲಿ ತುಂಬಾ ಮುಖ್ಯವಾದ ಅಂಶವಾಗಿದೆ. PDO ಅವರು ಇ ಸೈನ್ ಮಾಡಿದ ನಂತರ ಎಲ್ಲ ಮಾಹಿತಿ ಹೊಂದಿದ ದಾಖಲೆಗಳನ್ನು ಈ ಖಾತಾ ಸ್ವತ್ತು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತದೆ. ಈ ರೀತಿಯ ಅಪ್ಲೋಡ್ ಮಾಡಿದ ನಂತರ ಅರ್ಜಿದಾರರಿಗೆ ಈ ಖಾತಾ ನಂಬರ್ ಸಿಗುತ್ತದೆ. ಈ ನಂಬರ್ ಖಾತಾದಾರನಿಗೆ ಮುಖ್ಯವಾದ ದಾಖಲೆಯಾಗಿದೆ. ಈ ರೀತಿ ಅಪ್ಲೋಡ್ ಮಾಡಿದ ನಂತರ ಸುಮಾರು 45 ದಿನಗಳ ನಂತರ ಅರ್ಜಿದಾರನ ಈ ಖಾತಾ ತಯಾರಾಗುತ್ತದೆ. ಈ ಖಾತಾ ಸ್ಟೇಟಸ್ ಪರಿಶೀಲಿಸಲು ಅಥವಾ ನಿಮ್ಮ ಈ ಸ್ವತ್ತು ಸ್ಟೇಟಸ್ ಚೆಕ್ ಮಾಡಲು www.eswattu.kr.nic.in ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಈ ಎರಡೂ ದಾಖಲೆಗಳು ನಿಮ್ಮ ಕೈ ಸೇರಿದರೆ ಅದೊಂದು ಕಾನೂನುಬದ್ಧ ಮನೆ ಪತ್ರ ಅಥವಾ ಇ ಸ್ವತ್ತು ಎನಿಸಿಕೊಳ್ಳುತ್ತದೆ. ನಿಮ್ಮ ಇ ಸ್ವತ್ತು ರೆಡಿಯಾಗಿದ್ದರೆ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯನ್ನು ತೆಗೆದುಕೊಳ್ಳಬಹುದು. ಈ ಸ್ವತ್ತು ಮಾಡಿಸುವವರು ಗಮನದಲ್ಲಿಡಬೇಕಾದ ಕೆಲವು ಅಂಶಗಳು ಯಾವುವು ಎಂದು ನೋಡುವುದಾದರೆ, ಮೊದಲನೆಯದಾಗಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಮಾತ್ರ ಈ ಸ್ವತ್ತು ಮಾಡಿಸಲಾಗುತ್ತದೆ. ಎರಡನೆಯದಾಗಿ ಹಳ್ಳಿಗಳಲ್ಲಿರುವ ಪ್ರತಿಯೊಂದು ಮನೆಗೂ ಈ ಸ್ವತ್ತು ಮೂಲಕ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಬೇಕು.
ಏಕೆಂದರೆ ಈ ಸ್ವತ್ತು ಮಾಡಿಸದೇ ಇದ್ದರೆ ಬ್ಯಾಂಕಿನ ಸಾಲ ಸೌಲಭ್ಯಗಳು ಸಿಗುವುದಿಲ್ಲ. ಜೊತೆಗೆ ಆಸ್ತಿ ವರ್ಗಾವಣೆ ಸಂದರ್ಭದಲ್ಲಿ ಈ ಸ್ವತ್ತು ಕಡ್ಡಾಯವಾಗಿ ಇರಬೇಕಾಗುತ್ತದೆ. ಈ ಸ್ವತ್ತು ಸಕಾಲ ಯೋಜನೆ ಅಡಿಯಲ್ಲಿ ಬರುವುದರಿಂದ ನೀವು ಅರ್ಜಿ ಸಲ್ಲಿಸಿದ 1 ವಾರದ ಒಳಗಾಗಿ ನಿಮ್ಮ ಈ ಸ್ವತ್ತು ಮಾಡಿಸುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಪ್ರಿಯ ವೀಕ್ಷಕರೇ, ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿಯಲ್ಲಿ ನಿಮ್ಮ ಆಸ್ತಿಗೆ ಈ ಸ್ವತ್ತು ಮಾಡಿಸುವುದು ಹೇಗೆ ಎಂಬ ವಿಷಯ ತಮಗೆ ಹಿಡಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಲು ವಿನಂತಿ.